ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ರೇಷ್ಮೆ ಸೀರೆಗಳು ತೋರಿಸ್ತೀನಿ. ರೇಷ್ಮೆ ಸೀರೆ, ಅದಕ್ಕೆ ಹಾಕಿರೋ ಕುಚ್ಚು, ಅದಕ್ಕೆ ಯಾವ ಥರ ಬ್ಲೌಸ್ ಹೊಲಿಸಿರೋದು ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ. ಬನ್ನಿ. ನಂದು ಇವಾಗ ತೋರಿಸೋದು ವೀಡಿಯೋಗಳು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಯಾವ ಕಲರ್ ಸೀರೆ ಇಷ್ಟ ಆಯಿತು, ಯಾವ ಬ್ಲೌಸು ಡಿಸೈನ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟಾಗಿ ಹೇಳಬೇಕು. ಓಕೆನಾ? ಬನ್ನಿ. ನಾನು ಕುಚ್ಚಾಕಿರೋದು, ನಾನು 25 ವರ್ಷ ಕುಚ್ಚಾಕಿದ್ದೀನಿ, ಜಿಗ್ಜಾಗ್ ಫಾಲ್ ಮಾಡಿದ್ದೀನಿ. ನನ್ನ ಹತ್ರ ಮಿಷಿನ್ ಈಗಲೂ ಇದೆ. ಆ ಮಿಷಿನ್ ನನ್ನ ಸಾಕಿದೆ. ನಾನು ಕುಚ್ಚಾಕಿರೋದು ಯಾವುದು ಅಂತ ತೋರಿಸ್ತೀನಿ. ನಾನು ಇವಾಗ 5 ವರ್ಷ ಆಯಿತು ಕುಚ್ಚಾಕೋದು, ಹೊಲಿಯೋದೆಲ್ಲ ಬಿಟ್ಟಿದ್ದೀನಿ. ತೋರಿಸ್ತೀನಿ ಯಾವ್ದು ನಾನು ಹಾಕಿರೋದು ಅಂತ, ಹೇಗೆ ಬಂತು ಅಂತಲೂ ಹೇಳಬೇಕು ನೀವು. ಇವಾಗ ತೋರಿಸ್ತೀನಿ ನೋಡಿ. ಇದು ನನಗೆ ಯಾವ್ಯಾವ ಸೀರೆ, ಎಲ್ಲ ರೇಷ್ಮೆ ಸೀರೆ. ಆದರೆ ಸೀರೆ ಹೆಸರೆಲ್ಲ ಹೇಳಕ್ಕೆ ನನಗೆ ಬರಲ್ಲ ನಮಗೆ. ನೋಡಿ, ಇದು ಸೆರಕು ನೋಡಿ. ಇದು ಸೆರಕು, ಇದು ಮೈ ಫುಲ್ಲು ಈ ಥರ ಬರುತ್ತೆ. ಇದಾಯಿತು. ಇದಕ್ಕೆ ಬ್ಲೌಸ್ ನೋಡಿ, ಇದೆಲ್ಲ ನನ್ನ ಮಗಳದ್ದು, ನಂದಲ್ಲ. ಇದಕ್ಕೆ ಈ ಥರ ಬ್ಲೌಸ್ ಹೊಲಿಸಿದ್ದಾಳೆ, ಈ ಥರ ಬ್ಲೌಸ್ ಹೊಲಿಸಿದ್ದಾಳೆ, ಹ್ಯಾಂಡ್ ಎಂಬ್ರಾಯ್ಡಿಂಗು. ಮತ್ತು ಇದು ಡೋಲಿನೋ ಏನೋ ಹೇಳ್ತಿರಲ್ಲ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಮತ್ತು ಇದು ಪಫ್ ಸ್ಲೀವ್ಸು, ಪಫ್ ಸ್ಲೀವ್ಸು ಈ ಥರ ಇದೆ. ಇದ್ರದ್ದು ಇದು ಚೆನ್ನಾಗಿದೆಯಾ ನೋಡಿ. ಇದಕ್ಕೆ ಕುಚ್ಚೇನು ಹಾಕಿಸ್ಕೊಂಡಿಲ್ಲ ಅವಳು. ಕಲರ್ ಇದು ತುಂಬ ಚೆನ್ನಾಗಿದೆ ಅಲ್ವಾ? ಇದು ಇದೊಂದಾಯಿತು. ನಾನು ಆಮೇಲೆ ಫೋಲ್ಡ್ ಮಾಡಿರ್ತೀನಿ. ಇದ್ರದ್ದು ಇದು ಬ್ಲೌಸು ಒಂದಾಯಿತು. ಇದು ಅವಳದು ಎಂಗೇಜ್ಮೆಂಟದ್ದು ಮೈಸೂರು ಸಿಲ್ಕ್ ಸೀರೆ. ಅವಳ ಹತ್ರ ಮೈಸೂರು ಸಿಲ್ಕ್ ಸೀರೆ ತುಂಬ ಇದೆ. ಇದು ಎಂಗೇಜ್ಮೆಂಟದ್ದು ಸ್ಯಾರಿ. ಇದು ನಾನೇ ಕುಚ್ಚಾಕಿರೋದು, ಬೇಬಿ ಬೆಲ್ಸ್ ಅಂತೇಳಿ. ಇದು ನಾನೇ ಹಾಕಿರೋದು ನೋಡಿ. ಇದು ಡ್ರೈ ಕ್ಲೀನ್ ಕೊಟ್ಟರೆ ಹೀಗಾಗುತ್ತೆ, ಚೆನ್ನಾಗಿರುತ್ತೆ. ಡ್ರೈ ಕ್ಲೀನ್ ಕೊಟ್ಟರೆ ಹೋಗ್ಬಿಡುತ್ತೆ. ನಾನೇ ಹಾಕಿರೋದು. ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನಾನು ಹಾಕಿರೋದು ಕುಚ್ಚು ಅಂತ ಹೇಳ್ಕೊಡೋದಕ್ಕೆ. ಇದಕ್ಕೆ ಈ ಥರ ಎಂಬ್ರಾಯ್ಡಿಂಗ್ ಬ್ಲೌಸ್ ಹೊಲಿಸಿದ್ದಾಳೆ. ಇದು ನಾನೇ ಜಿಗ್ಸಾಗು ಫಾಲು ಕುಚ್ಚು ಹಾಕಿರೋದು. ಇದು ಈ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ ಕಲರ್? ಇದಕ್ಕೆ ನಾನೆಲ್ಲ ಕುಚ್ಚಾಕಿರೋದು, ಇದು ಹಾಕ್ಸಿರೋದು. ಒಂದೊಂದು ಗೋಲ್ಡ್ ಬೀಡ್ಸ್ ಬಂದಿದೆ, ಮತ್ತು ಇನ್ನೊಂದು ಬ್ಲ್ಯಾಕ್, ಇದು ಬ್ಲ್ಯಾಕ್ ಒಂದು ಬೀಡ್ಸ್ ಬಂದಿದೆ. ಈ ಥರ ಕುಚ್ಚಾಕಿದ್ದಾರೆ ನೋಡಿ. ಇದಕ್ಕೆ ಬ್ಲೌಸು ಈ ಥರ ಹೊಲಿಸಿದ್ದಾಳೆ. ಈ ಥರ ಡೀಪ್ ಹೊಲಿಸಿದ್ರೆ ಇನ್ನೊಂದೇನು ಯೂಸ್ ಅಂತ ಅಂದರೆ ನೋಡಿ, ನಾವು ಒಳಗಡೆ ಬ್ರಾ ಹಾಕಿರ್ತೀವಲ್ಲ, ಬ್ರಾ ಪಟ್ಟಿ ಎಲ್ಲ ಹೊರಗಡೆ ಬರುತ್ತೆ ನಾವು ಡೀಪ್ ಹೊಲಿಸೋದ್ರಿಂದ. ಹಾಗಾಗಿ ಏನು ಗೊತ್ತಾ, ಪ್ಯಾಡ್ ಇಟ್ಟು ಹೊಲಿಸ್ತಾರೆ ನೋಡಿ. ಈ ಥರ ಪ್ಯಾಡ್ ಇಟ್ಟು ಹೊಲಿಸ್ದಾಗ ಏನಾಗುತ್ತೆ, ನಮಗೆ ಒಳಗಡೆ ಬ್ರಾ ಹಾಕುವಂಥ ಅವಶ್ಯಕತೆ ಇರಲ್ಲ. ಆವಾಗ ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಹೀಗೆ ಪ್ಯಾಡ್ ಇಟ್ಟು ಹೊಲಿಸಿದ್ರೆ. ಇದಕ್ಕೆ ಲಡ್ಕನ್ ನೋಡಿ, ಲಡ್ಕನ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಲಡ್ಕನ್. ಇದು ಇದ್ರದ್ದು. ನನಗೆ ಹೇಳಬೇಕು ನೀವು ಯಾವುದು ಇಷ್ಟ ಆಯಿತು ಅಂತೇಳಿ. ಇದು ನಾನು ಹಾಕಿರೋ ಕುಚ್ಚು. ಅವಳಿಗಂದೆ ಸ್ವಲ್ಪ ಸೀರೆಗಳೆಲ್ಲ ಕೊಡಮ್ಮ, ನಾನು ತೋರಿಸ್ಬೇಕು, ನಾನು ಹಾಕಿರೋ ಕುಚ್ಚು ತೋರಿಸ್ಬೇಕು ಅಂತ ಅಂದೆ ನೋಡಿ. ನಾನು ಹಾಕಿರೋ ಕುಚ್ಚು ನೋಡಿ. ಇದು ನನ್ನ ಹತ್ರ ಇನ್ನೂ ಮಣಿಗಳು ತುಂಬ ಇದೆ. ನಾನು ಯಾವಾಗಾದರೂ ತೆಗೆದು ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ನೋಡಿ. ತುಂಬ ವೆರೈಟಿ ಇತ್ತು, ಆಗ್ತಾಯಿದೆ ಡಿಸೈನ್. ತುಂಬ ಡಿಸೈನ್ ಕುಚ್ಗಳು ಹಾಕಿದ್ದೀನಿ. ಇದಕ್ಕೆ ಈ ಥರ ಹೊಲಿಸಿದ್ದಾಳೆ ಬ್ಲೌಸು.
ಫುಲ್ಲು ಮುಂದೆ ಬೋಟ್ ನೆಕ್ಕು, ಹಿಂದೆ ಈ ಡಿಸೈನು, ಮುಂದೆ ಕಪ್ಪಿಡ್ಸಿದ್ದಾಳೆ. ಇದು ನಾನು ಹಾಕಿರೋದು ಕುಚ್ಚು. ಇದಂತೂ ನಂಗೆ ತುಂಬ ಇಷ್ಟ. ಈ ಕುಚ್ಚು ಹಾಕಿರೋದು ನನಗೆ ತುಂಬ ಇಷ್ಟ. ಇದು ಅವಳದು ವರಪೂಜೆದ್ದು ಅಲ್ಲ, ಬೀಗ್ರ ಔತಣ ಇಟ್ಕೊಂಡಿದ್ದವರು ಅದ್ರದ್ದು ಸೀರೆ ಇದು. ಇದು ಹತ್ರದಿಂದ ತೋರಿಸ್ತೀನಿ ಕುಚ್ಚು. ನಾನು ನೋಡಿ ಹತ್ರದಿಂದ ತೋರಿಸ್ತೀನಿ ಕುಚ್ಚು. ಇದಂತೂ ನಿಜವಾಗ್ಲೂ ಏನು ಚೆನ್ನಾಗಿದೆ ಕುಚ್ಚು ಅಂದರೆ. ಈ ಥರ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಮಣಿ ಸಿಗುತ್ತೆ. ₹1 ಒಂದು ಮಣಿ. ಆವಾಗ ನಾನು ಹಾಕಿದ 5 ವರ್ಷದ ಹಿಂದೆ. ಅದಕ್ಕೆ ಹೀಗೆ ನೋಡಿ, ಇದು ಸಿಗುತ್ತೆ, ಈ ಥರ ಸಿಗುತ್ತೆ ನೋಡಿ. ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಹೇಳ್ತೀನಿ, ತುಂಬ ಚೆನ್ನಾಗಿ ಇಷ್ಟ ಆಯಿತು. ತುಂಬ ಕಲರ್ ಸೀರೆಗೆ ಹಾಕಿದ್ದೀನಿ ನಾನು, ಬೇರೆಯವ್ರಿಗೆಲ್ಲ ಹಾಕ್ಕೊಟ್ಟಿದ್ದೀನಿ. ಇವರು ಇದಕ್ಕೆ ವಾಶು ಕೊಟ್ಟರೆ ಈ ಥರ ಸಿಲ್ಕ್ ಥ್ರೆಡ್ ಹೋಗ್ಬಿಡುತ್ತೆ. ಹಾಗಾಗಿ ನೋಡಿ, ಇದು ನನಗಂತೂ ಈ ಥರ ಕುಚ್ಚು ಎಷ್ಟು ಇಷ್ಟ ಆಯಿತು ಗೊತ್ತಾ. ನೋಡುತ್ತಲ್ಲ ನೋಡಿ, ನಾವು ಹಾಕಿದ್ದೀವಿ ಅಂತ ಅಂದರೆ ಏನೋ ಒಂದು ಖುಷಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನೋಡಿ, ಇದಕ್ಕೆ ಬ್ಲೌಸ್ ಈ ಥರ ಹೊಲಿಸಿದ್ದಾಳೆ ನೋಡಿ. ಅವಾಗೆಲ್ಲ ಚಿಕ್ಕ ಸ್ಲೀವ್ಸ್ ಹೊಲಿಸ್ತಿದ್ಲು, ಇವಾಗ ಸ್ವಲ್ಪ ದೊಡ್ಡ ಸ್ಲೀವ್ಸ್ ಹೊಲಿಸ್ತಾ ಇದ್ದಾಳೆ. ಇದರಲ್ಲಿ ಯಾವ್ದು ಇಷ್ಟ ಆಯಿತು ನನಗೆ ಹೇಳಿ, ನಾನು ಯಾವ ಥರ ಚೆನ್ನಾಗಿರೋ ಕುಚ್ಚು ಹಾಕಿದ್ದೀನ ಅಂತ ನೋಡಿ. ಇದು ನಾನು ಹಾಕಿರೋದು ನೋಡಿ. ಯಾರಿಗಾದರೂ ಡಿಸೈನ್ ಬೇಕಾದರೆ ನೋಡ್ಕೊಳ್ಳಿ. ಇದು ನಾನು ಹಾಕಿರೋದು. ನನಗಿದಂತೂ ತುಂಬ ಇಷ್ಟ. ನಾನು ಇನ್ನೊಂದು ಬೇರೆ ತುಂಬ ನಾನು ಹಾಕಿರೋದಿದೆ, ನಾನು ವೀಡಿಯೋಗಳು ತೋರಿಸ್ತೀನಿ. ನೆಕ್ಸ್ಟ್ ವೀಡಿಯೋ ತೋರಿಸ್ತೀನಿ. ಇದೆರಡು ನಾನು ಹಾಕಿರೋದು. ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಯಾವ ಸೀರೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊತ್ತು ಈ ಸೀರೆಗಳು ವೀಡಿಯೋ ನೋಡಿದ್ದೀರಾ, ತುಂಬ ಧನ್ಯವಾದಗಳು. ಜೈ ಶ್ರೀರಾಮ್. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ರೇಷ್ಮೆ ಸೀರೆಗಳ್ದು 2 ವೀಡಿಯೋ ಹಾಕಿದ್ದೀನಿ, ಇವಾಗ 3ನೇ ವೀಡಿಯೋ. ಬನ್ನಿ, ಹೇಗೆ ಯಾವ್ಯಾವ ಕಲರ್ ಇದೆ ಏನೇನಂತ ನೋಡೋಣ ಬನ್ನಿ. ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ತೋರಿಸ್ತೀನಿ ಬನ್ನಿ. ಇದು ಅವಳದು ಸೀಮಂತದ ಸೀರೆ. ನಮ್ಮ ಕೃಷ್ಣ ಹುಟ್ಟಿದ್ನಲ್ಲ, ಕೃಷ್ಣ ಹುಟ್ಟಿದ್ದು ಸೀಮಂತದ ಸೀರೆ ನೋಡಿ. ಈ ಕಲರು. ಇದಕ್ಕೆ ಈ ಥರ ಕುಚ್ಚು ಹಾಕಿಸ್ಕೊಂಡಿದ್ದಾಳೆ ನೋಡಿ. ಈ ಥರ ಕುಚ್ಚು ಹಾಕಿಸ್ಕೊಂಡಿದ್ದಾಳೆ. ಇದಕ್ಕೆ ಬ್ಲೌಸ್ ಹೊಲಿಸ್ಲಿಲ್ಲ, ಯಾಕಂದರೆ ಆವಾಗ ದಪ್ಪ ಆಗ್ತಾಳೆ, ಸಣ್ಣ ಆಗ್ತಾಳೆ ಅಂತ ಹೊಲಿಸ್ಲಿಲ್ಲ. ಇದು ರೆಡಿಮೇಡ್ ಬ್ಲೌಸು, ಜಯನಗರದಲ್ಲಿ ಸಿಗುತ್ತೆ. ₹900 ಕೊಟ್ಟಿದ್ದಾರೆ ಇದಕ್ಕೆ. ಅವರೇ ನಮ್ಮ ಅಳತೆಗೆ ಆಲ್ಟ್ರ್ ಮಾಡಿ ಕೊಡ್ತಾರೆ. ₹900 ನೋಡಿ. ಕರೆಕ್ಟು ಮ್ಯಾಚ್ ಆಗುತ್ತೆ ಗೊತ್ತಾ ನೋಡಿ, ಕರೆಕ್ಟು ಮ್ಯಾಚ್ ಆಗುತ್ತೆ. ಅಷ್ಟು ಚೆನ್ನಾಗಿ ಹೊಂದಿಕೆ ಆಗ್ತಾಯಿತ್ತು ಬ್ಲೌಸ್ಗೂ ಸ್ಯಾರಿಗೂ. ಏನೂ ಚುಚ್ಚಲ್ಲ, ಸಾಫ್ಟ್ ಅಂದರೆ ಸಾಫ್ಟಾಗಿದೆ. ತುಂಬ ಚೆನ್ನಾಗಿತ್ತು ಬ್ಲೌಸು. ಇದು ರೆಡಿಮೇಡ್ ಬ್ಲೌಸ್ ತೊಗೊಂಡವಳು, ಇದು ಮಾಡಲಿಲ್ಲ, ಬ್ಲೌಸ್ ಹೊಲಿಸ್ಲಿಲ್ಲ ನೋಡಿ. ಚೆನ್ನಾಗಿದೆ. ₹900 ಕೂಲಿ. ನಾವು ಅದು ಎಂಬ್ರಾಯ್ಡಿಂಗಿಗೆಲ್ಲ ಎಷ್ಟು ಕಾಸಾಗುತ್ತೆ? 3,500 ಆಗುತ್ತೆ. ₹900 ತುಂಬ ಚೆನ್ನಾಗಿತ್ತು. ಅವಳು ಹಾಕ್ಕೊಂಡಾಗ ಫಿಟ್ಟಿಂಗ್ ಅಂತೂ ಅಷ್ಟು ಕರೆಕ್ಟಾಗಿತ್ತು. ಇದು ಮದುವೆ ಆಗೋಕ್ಕೆ ಮುಂಚೆ ನಾನು ಕೊಡಿಸಿದ್ದೆ ಸೀರೆ, ಅದು ನಾನೇ ಕುಚ್ಚು ಹಾಕಿರೋದು. ತೋರಿಸ್ತೀನಿ ನೋಡಿ. ಈ ಥರ ಇದೆ. ಬೇಬಿ ಕುಚ್ಚು ಹಾಕಿದೆ, ಸ್ಮಾಲ್ ಬೇಬಿ ಕುಚ್ಚು. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಾನು ಹಾಕಿದ್ದು ಅಂತ ಹೇಳ್ಕೊಳಕ್ಕೆ.
ಇದು ಹೆಚ್ಚು ಕಡಿಮೆ 12 ವರ್ಷ ಆಯಿತು ಈ ಸೀರೆ ತೊಗೊಂಡು. 12 ವರ್ಷದಿಂದ ನಾನು ಹಾಕಿರೋದು ಇದು. ಇದಕ್ಕೆ ಈ ಥರ ಬ್ಲೌಸ್ ಹೊಲಿಸ್ಕೊಂಡಿದ್ದಾರೆ. ಇದು ನಮ್ಮ ವಾಗ್ಮಿ ಹುಟ್ಟಿದಾಗ ಅವಳು ಸೀಮಂತಕ್ಕೆ ನಾನು ಕೊಡಿಸಿದ ಸೀರೆ ಅದು. ಈಗ ಹೊಲಿಸಿದಾಳೆ ಬ್ಲೌಸ್. ಇದು ನಾನು ಉಟ್ಕೊಂಡಿದ್ದೀನಿ ಸೀರೆ. ತುಂಬ ಸಾಫ್ಟಾಗಿ ಬಿನ್ನಿ ಸಿಲ್ಕ್ ಇದು. ಇದಕ್ಕೆಲ್ಲ ಕುಚ್ಚೇನೂ ಹಾಕಿಲ್ಲ, ಕಲರ್ ತೋರ್ಸೋಕ್ಕಷ್ಟೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವಾಗ್ಮಿಲಿ ನನ್ನ ದೊಡ್ಡ ಮೊಮ್ಮಗಳಿದ್ದಾಳಲ್ಲ, ಅವಳಿಗೆ ಇವಾಗ 5 ವರ್ಷ. 5 ವರ್ಷದ ನೋಡಿ ಈ ಥರ ಬರುತ್ತೆ. ಇದು ಸೆರಕು, ಇದು ಮೈ. ತಾಯಿ ಮನೆಯಿಂದ ಕೊಡಬೇಕು ಅಂತ ಹೇಳಿ ನಾನು ಇದನ್ನು ಕೊಟ್ಟಿದ್ದು. ಇದೊಂದು ಮೈಸೂರು ಸಿಲ್ಕು ಪ್ಲೈನು. ಅದಕ್ಕೆ ಇವಳು ಏನು ಮಾಡಿದ್ಲು, ಪಿಂಕ್ ಕಲರ್ದು ರೆಡಿಮೇಡ್ ಬ್ಲೌಸ್ ತೊಗೊಂಡ್ಲು. ರೆಡಿಮೇಡ್ ಬ್ಲೌಸ್ ಯಾವ ಕಲರ್ ಹಾಕ್ಕೊಂಡ್ರು ನಡೆಯುತ್ತೆ, ಗೋಲ್ಡು ಯಾವ ಕಲರ್ ಹಾಕ್ಕೊಂಡ್ರು ನಡೆಯುತ್ತೆ ಅಂತ ಹೇಳಿ ತೊಗೊಂಡು. ಇದು ನಾನು ಹಾಕಿರೋದಲ್ಲ, ಹಾಕ್ಸಿರೋದು ಕ್ರೋಶದಲ್ಲಿ ಹಾಕ್ಸಿರೋದು ಕುಚ್ಚಿದು. ಇದು ಮೈಸೂರು ಸಿಲ್ಕ್ ಸೀರೆ. ಇದು ನೋಡಿ, ಇದೊಂದು ಸಿಂಪಲ್ಲು ಚೆನ್ನಾಗಿ ಕಲರ್ ಚೆನ್ನಾಗಿದೆ ಸೀರೆ. ಇದು ಸೆರಗಿ ಈ ಥರ ಬರುತ್ತೆ, ಸೆರಗಿದು. ಇದೆಲ್ಲ ಮೈ. ಇದಕ್ಕೆ ಈ ಥರ ಬ್ಲೌಸ್ ಹೊಲಿಸಿದ್ದಾರೆ ನೋಡಿ. ಈ ಥರ ಬ್ಲೌಸ್ ಹೊಲಿಸಿದ್ದಾರೆ. ಇದು ನಾನು ಹಾಕಿದ್ದು ಕುಚ್ಚು. ನಾನು ಹಾಕಿದ್ದು ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ನೋಡಿ, ಸೀರೆ ಫುಲ್ ಈ ಥರ ಬಂದಿದೆ. ಇದು ಸೆರಕು ನೋಡಿ, ಆದರೆ ಅದೇ ವಾಶು ಕೊಟ್ಟ ಮೇಲೆ ಹೋಗಿದೆ. ಇದಕ್ಕೂ ಅಷ್ಟೇ ನೋಡಿ, ಅದು ಸ್ಟೋನ್ ಇರೋದು ಬೀಡ್ಸ್ ಹಾಕ್ಬಿಟ್ಟು ಹಾಕಿದ್ದೀನಿ ನೋಡಿ. ಚೆನ್ನಾಗಿರುತ್ತೆ ಗೊತ್ತಾ, ಹಾಕಿದಾಗ ಚೆನ್ನಾಗಿರುತ್ತೆ ಇದು. ಇದಕ್ಕೆ ಈ ಥರ ಬ್ಲೌಸ್ ಹೊಲಿಸಿದ್ದಾಳೆ. ಹ್ಯಾಂಡ್ ಎಂಬ್ರಾಯ್ಡಿಂಗು. ಯಾವ್ದು ಇಷ್ಟ ಆಯಿತು ಏನು ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಸೀರೆ ತೋರಿಸ್ತೀನಿ. ವಿಡಿಯೋ ಲೆಂತ್ ಆಗೋಗುತ್ತೆ, ಅದಕ್ಕೋಸ್ಕರ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಯಾವ ಕಲರ್ ಇಷ್ಟ ಆಯಿತು, ನನ್ನ ಸೀರೆ ಹಾಕಿದ ಕುಚ್ಚು ಇಷ್ಟ ಆಯ್ತಾ ಅಂತ ಕಮೆಂಟಲ್ಲಿ ಹೇಳಿ. ಧನ್ಯವಾದಗಳು. ಜೈ ಶ್ರೀರಾಮ್. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ರೇಷ್ಮೆ ಸೀರೆಗಳ ಮುಂದುವರಿದ ಭಾಗ. ಬನ್ನಿ, ಇವಾಗ ಬೇರೆ ಸೀರೆಗಳು ತೋರಿಸ್ತೀನಿ ಬನ್ನಿ. ಇದು ನಾನು ಕುಚ್ಚಾಕಿರೋದು ಅಂದರೆ ನನಗೆ ನಂಬಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಹಾಕಿದ್ದೀನಿ. ನಾನು ಹೊಗಳ್ಕೊಳ್ಳೋದಲ್ಲ, ಎತ್ತೋರಿಗೆ ಹೆಗಣ ಮುದ್ದು ಅಂತಾರೆ, ಆ ಥರ ಅಲ್ಲ. ನಿಜ ಹೇಳ್ತೀನಿ, ಹತ್ರದಿಂದ ತೋರಿಸ್ತೀನಿ ನೋಡಿ. ಇದು ಅವಳು ಮದುವೆಗೆ ನಾನು ವರಪೂಜೆಗೆ ಕೊಡಿಸಿದ ಸೀರೆ. ವರಪೂಜೆಲಂತೂ ಒಳ್ಳೆ ಗೊಂಬೆ ಕಣ್ಣಕ್ಕೆ ಕಾಣಿಸ್ತಿದ್ಲು, ಮಗುನ ಜಡೆ ಎಲ್ಲ ಹಾಕ್ಕೊಂಡು. ಆ ಫೋಟೋನ ನಾನು, ಈ ಸೀರೆ ಹುಟ್ಟಿರೋ ಫೋಟೋನ ನಾನು ಶೇರ್ ಮಾಡ್ತೀನಿ ಈಗ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಸೀರೆನೂ ಅಷ್ಟೇ ಚೆನ್ನಾಗಿದೆ. ಇದು ಸೆರಕು, ಇದು ಫುಲ್ಲು ಮೈ. ಈ ಫೋಟೋದಲ್ಲಂತೂ ಹೆಂಗೆ ಕಾಣಿಸ್ತಿದ್ರು ಗೊತ್ತಾ ಅವಳು. ನೋಡಿ ಯಾವ ಥರ ಕುಚ್ಚಾಕಿದ್ದೀನಿ ಅಂತ ನೋಡಿ. ಈ ಥರ ಗೋಲ್ಡ್ ಬೀಡ್ಸ್ ಸಿಗ್ತಾ ಇತ್ತು. ಗೋಲ್ಡ್ ಬೀಡ್ಸ್ಗೆ ನಾನು ಪಿಂಕ್ ಕಲರ್ ದಾರನ ಸುತ್ತಿರೋದು, ಪಿಂಕ್ ಕಲರ್ ದಾರ ಸುತ್ತಿ ಅದರೊಳಗಡೆಯಿಂದ ಹಾಕಿರೋದು. ಏನು ಐಡಿಯಾ ಮಾಡಿ ಹಾಕಿದ್ದೀನಿ ನೋಡಿ. ನೋಡಿ
ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ಅಂದರೆ ನಿಜವಾಗ್ಲೂ ನನಗೆ ನಂಬೋಕ್ಕಾಗಲ್ಲ, ಇಷ್ಟೆಲ್ಲ ನಾನು ಹಾಕ್ತಿದ್ದ ಇವಾಗ ಅವಾಗ ಅಂತ ಹೇಳಿ. ನೋಡಿ ತುಂಬ ಚೆನ್ನಾಗಿ ನೋಡಿ, ಅದು ಮುದ್ರಿಟ್ಟಿರೋದು ವಾಶು ಕೊಟ್ಮೇಲೆ ಈ ಥರ ಆಗಿರೋದು ನೋಡಿ. ಚೆನ್ನಾಗಿದೆಯಾ? ಇದನ್ನೇ ಜಾಸ್ತಿ ಹೊತ್ತು ತೋರಿಸ್ತಾ ಇದ್ದೀನಿ ನಾನು ನೋಡಿ. ಈ ಸೀರೆಗೆ ಈ ಥರ ಇದು ಬ್ಲೌಸ್ ಹೊಲಿಸಿತ್ತು. ಚೆನ್ನಾಗಿದೆಯಾ? ನಾನು ಆ ಸೀರೆ ಎಷ್ಟು ಚೆನ್ನಾಗಿ ಕುಚ್ಚು ಹಾಕಿದ್ದೀನಿ ಅಂದರೆ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ನನಗೆ ಇದು ಒಂದು ಅವಳು ವಾಗ್ಮಿ ನಾಮಕರಣದ ಸೀರೆ. ಇದು ನನ್ನ ಮೊಮ್ಮಗಳು ಹುಟ್ಟಿದ್ಲಲ್ಲ, ಆ ನಾಮಕರಣದ ಸೀರೆ. ಇದು 3 ಕಲರ್ ಇದೆ. ನಾನು ಫೋಟೋಗಳು ಶೇರ್ ಮಾಡ್ತೀನಿ. ಈ ಥರ ಇದಕ್ಕೆ ನಾನೇ ಕುಚ್ಚು ಹಾಕಿರೋದು, ಎಲ್ಲ ಮುದ್ರಿದೆ. ಈ ಥರ ಒಂದು ಸ್ಟೆಪ್ಪು ಬಂದು ಅದರೊಳಗಡೆ ಮಣಿ ತಗೊಂಡು ಕುಚ್ಚು ಹಾಕಿರೋದು. ಇದು ನಾನೇ ಹಾಕಿರೋದು. ಇದು ನಾನೇ ಹಾಕಿತ್ತು. ಇದು ಫಸ್ಟ್ ಬ್ಲೌಸ್ ತೋರಿಸ್ಬಿಡ್ತೀನಿ. ಇದು ಮುಂದೆ ಹೀಗೆ ಬೋಟ್ ನೆಕ್ಕು, ಇದು ಹಿಂದೆ ಹೀಗೆ ಈ ಥರ ಬರುತ್ತೆ. ಕೆಳಗಡೆ ಹುಕ್ಸು, ಮೇಲಿಗೆ ಫುಲ್ ಓಪನ್ ಆಗುತ್ತೆ. ಕೆಳಗು ನೋಡಿ ಈ ಥರ ಡಿಸೈನ್, ಬ್ಲೌಸ್ಗಳು ಡಿಸೈನ್ ಬೇಕಲ್ವಾ, ನೋಡ್ಕೊಳ್ಳಿ ಈ ಥರ. ಇಷ್ಟ ಆಯ್ತಾ ಬ್ಲೌಸು? ಇದು ತುಂಬ ಚೆನ್ನಾಗಿದೆ ಕುಚ್ಚು, ಎಕ್ಸಲೆಂಟ್ ಕುಚ್ಚಿದೆ. ಸೀರೆಗಳನ್ನೆಲ್ಲ ಉಲ್ಟಾ ಮಡಚಿಡಬೇಕು, ರೇಷ್ಮೆ ಸೀರೆನ. ಹಾಗಾಗಿ ಇವಳು ಉಲ್ಟಾ ಮಡಚಿಟ್ಟಿದ್ದಾಳೆ, ರೇಷ್ಮೆನ ಉಲ್ಟಾ ಮಡಚಿಡಬೇಕು. ನೋಡಿ, ಇದು ಸೆರಪು, ಇದೆಲ್ಲ ಫುಲ್ಲು ಮೈ ಈ ಥರ ಬಂದಿದೆ. ಉಲ್ಟಾ ತೋರಿಸ್ತೀನಿ, ಒಂದು ನಿಮಿಷ. ಉಲ್ಟಾ ಮಡಚಿಟ್ಟಿದ್ಲಲ್ಲ ಅವಳು. ಇದು ಸೆರಕು, ಇದೆಲ್ಲ ಫುಲ್ಲು ಮೈ. ಬಾರ್ಡ್ರಿಲ್ಲ, ಬಾರ್ಡ್ರ್ಲೆಸ್ ಸ್ಯಾರಿ. ಕುಚ್ಚು ನೋಡಿ, ಕಾಸು ಹಾಕ್ಬಿಟ್ಟು ಹಾಕಿರೋದು, ನಾನೇ ಹಾಕಿರೋದು. ಐಡಿಯಾ ಬರುತ್ತೆ ನೋಡಿ, ಕುಚ್ಚು ಹಾಕೋರಿಗೆ ಒಂದೊಂದು ಐಡಿಯಾ ಬರುತ್ತೆ ನೋಡಿ. ನೋಡಿದ್ರಾ, ನಾನೇ ಹಾಕಿರೋದು. ಎಷ್ಟು ಖುಷಿ ಆಗುತ್ತೆ ನಾವು ಹಾಕಿದ್ದೀವಿ ಅಂತ ಅಂದರೆ. ಈ ಥರ ಕಾಸು ಸಿಗುತ್ತೆ ನಿಮಗೆ, 100 ಗ್ರಾಮ್ 50 ಗ್ರಾಮ್ ಲೆಕ್ಕದಲ್ಲಿ ಈ ಥರ ಕಾಸು ಸಿಗುತ್ತೆ, ಲಕ್ಷ್ಮೀ ಕಾಸು ನೋಡಿ. ಏನಿಲ್ಲ, ಈ ಥರ ನೀವು ಬೇಬಿ ಕುಚ್ಚು ಹಾಕಿದ್ಮೇಲೆ ಮಧ್ಯೆ ಒಂದೊಂದು ಕಾಸನ್ನ ಹೊಲಿಬೇಕು, ಇಷ್ಟೇ. ನೋಡಿದ್ರಿ ಅಲ್ವಾ? ಇಷ್ಟು ವಿಡಿಯೋ. ಇದು ಮೊನ್ನೆ ಕೃಷ್ಣಂದು ಸೀಮಂತದ ಸೀರೆ, 2 ಸೀರೆ ತೊಗೊಂಡಿದ್ಲು. ಕೃಷ್ಣಂದು ಸೀಮಂತದ ಸ್ಯಾರಿ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ದೂರದಿಂದ ತೋರಿಸ್ತೀನಿ, ದೂರದಿಂದ ತೋರಿಸಿದ್ರೇ ಅದು ಚೆನ್ನಾಗಿ ಕಾಣಿಸೋದು. ಸೀರೆ ಎಲ್ಲ ಹರಡಾಕೊಂಡಿದ್ದೀನಿ. ಈಗ ಮಡ್ಚೋದೇ ಒಂದು ಕೆಲಸ. ಇದಕ್ಕೆ ಬ್ಲೌಸ್ ಹೊಲಿಸ್ಲಿಲ್ಲ. ಫಸ್ಟು ಸ್ಯಾರಿ ತೋರಿಸ್ಬಿಡ್ತೀನಿ ನೋಡಿ. ಇದು ಸೆರಕು, ಸೆರಕಿದು. ಸೆರಕಾದ್ಮೇಲೆ ಈ ಥರ ನೋಡಿ, ಬರ್ತಾ ಬರ್ತಾ
ಸಕ್ಕದಾಗುತ್ತೆ. ಉಟ್ರಂತೂ ಸೂಪರಾಗಿ ಕಾಣಿಸ್ತಾ ಇದ್ಲು ನೋಡಿ. ಇಲ್ಲಿ ಸಿಗಿಸ್ಕೊಡೋದು ಇದೀಗೆ ಸುತ್ತಿ ಸುತ್ತಿ ನಮ್ಗೆ ಈಗ ಬರ್ತಾ ಇದ್ದಂಗೆ ನೋಡಿ ಉದ್ದಕ್ಕಾಗ್ತಾ ಇರುತ್ತೆ ಸೀರೆ. ನೋಡಿದ್ರ ಇದು ಸೆರಕು. ಇದಕ್ಕೆ ಈ ಥರ ಕುಚ್ಚಾಕಿಸ್ಕೊಂಡಿದ್ಲು ಕ್ರೋಶದ್ದು. ಅದಕ್ಕೆ ಬ್ಲೌಸ್ ಹೊಲಿಸ್ಲಿಲ್ಲ. ಇದು ರೆಡಿಮೇಡ್ ಬ್ಲೌಸು ತುಂಬ ಮ್ಯಾಚಿಂಗ್ ಆಗ್ತಾ ಇತ್ತು. ಹಾಗಾಗಿ ಸುಮ್ಮನೆ ಬ್ಲೌಸ್ ಹೊಲ್ಸೋದು ಬೇಡ. 400 ರೂಪಾಯಿ ಕೊಟ್ಟಿದ್ಲು ಬ್ಲೌಸ್ಗೆ. ತೋರಿಸ್ತೀನಿ ನೋಡಿ. ಅದರಲ್ಲೇ ನಾವು ಹೊಲಿಸಿದ್ದೀವಿ ಅನ್ನೋ ಥರ ಇತ್ತು ನೋಡಿ. ನಿಮಗೆ ವೀಡಿಯೋದಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆಮೇಲೆ ಇನ್ನು ಡೈರೆಕ್ಟಾಗಿ ನೋಡಿದ್ರೆ ಹೇಗೆ ಅನಿಸುತ್ತೆ ನೋಡಿ. ಈ ಥರ ತುಂಬ ಚೆನ್ನಾಗಿತ್ತು ಬ್ಲೌಸು. ಪ್ಲೈನು, ಏನೂ ಎಂಬ್ರಾಯ್ಡಿಂಗ್ ಏನೂ ಇಲ್ಲ. ಇದಕ್ಕೆ ತುಂಬ ಜಿಗಿ ಅಂತ ಅಂದರೆ ಚೆನ್ನಾಗಿರಲ್ಲ. ಗ್ರ್ಯಾಂಡಾಗಿದೆಯಲ್ಲ ಸ್ಯಾರಿ, ಹಾಗಾಗಿ ಪ್ಲೈನ್ ಬ್ಲೌಸ್ ತೊಗೊಂಡಿದ್ಲು. ಇಷ್ಟು ನೋಡಿ ಸೀರೆಗಳ್ದು. ಈಗ ನಾನು ಎಲ್ಲ ಫೋಲ್ಡ್ ಮಾಡಿ ನೋಡಿ ಇಷ್ಟು ಎಲ್ಲ ನಿಮಗೆ ತೋರ್ಸೋ ಕಾರ್ಡ್ ಇಟ್ಕೊಂಡಿದ್ದೀನಿ. ಇನ್ನು ಎಲ್ಲ ಫೋಲ್ಡ್ ಮಾಡಿ ಇಡಬೇಕು. ಇಷ್ಟು ಸೀರೆಗಳು ಯಾವ್ದು ಇಷ್ಟ ಆಯಿತು, ಏನು ನಾನು ಹಾಕಿರೋದು ಕುಚ್ಚಿಂದ ಇಷ್ಟ ಆಯಿತಾ ಏನು ಅಂತ ಹೇಳಿ ದಯವಿಟ್ಟು. ನನಗಂತೂ ತುಂಬ ಖುಷಿ. ನಾನು ಹಾಕಿದ್ದು ಕುಚ್ಚು ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದೀರಾ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.